ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ಶರೀರ ಶಿಕ್ಷಣಶಾಸ್ತ್ರದ ಅಲ್ಲಿ ಬರುವಂತಹ ಪಂಚೇಂದ್ರಿಯಗಳು ಎಂಬ ಒಂದು ಟಾಪಿಕ್ ಮೇಲೆ ಪ್ರಶ್ನೋತ್ತರಗಳನ್ನು ಬಿಡಿಸ್ತಾ ಇದ್ದೀನಿ. ಈ ಹಿಂದೆ ನಾನು ಪಂಚೇಂದ್ರಿಯಗಳ ಒಂದು ತರಗತಿಯನ್ನು ಮಾಡಿದ್ದೀನಿ. ಯಾರು ನೋಡ್ಕೊಂಡಿಲ್ವೋ ಆ ಒಂದು ಹಿಂದಿನ ತರಗತಿಯನ್ನು ನೋಡಿಕೊಂಡು ಈ ಪ್ರಶ್ನೋತ್ತರಗಳನ್ನು ಬಿಡಿಸಿ, ಅವಾಗ ನಮಗೆ ಸ್ವಲ್ಪ ಈಸಿ ಆಗುತ್ತೆ, ಅರ್ಥ ಆಗುತ್ತೆ ಅಂತ ಅರ್ಥ. ಇಲ್ಲಾಂದರೆ ಡೈರೆಕ್ಟಾಗಿ MCQ ಬಿಡಿಸ್ಲಾಕ ಹೋದರೆ ನಮಗೇನಾಗಲ್ಲ, ಟಾಪಿಕ್ಕು ಅರ್ಥ ಆಗೋದಿಲ್ಲ. ಅದಕ್ಕೆ ಆ ಟಾಪಿಕ್ ಓದ್ಕೊಂಡು ಅಥವಾ ವಿಡಿಯೋ ನೋಡಿಕೊಂಡು ಈ ಒಂದು ಪ್ರಶ್ನೋತ್ತರಗಳಿಗೆ ನೀವು ಟ್ರೈ ಮಾಡಿ. ಇಲ್ಲಿ ಗಮನಿಸಬೇಕಾದಂತಹ ಅಂಶಗಳು: ಕಾರ್ನಿಯಾದ ಅಂಚಿನ ಸುತ್ತಲಿರುವ ಕೊರಾಯ್ಡ್ಗೆ ಏನಂತ ಕರಿತೀವಿ ಅಂತೀವಿ. ಅಂದರೆ ಕಣ್ಣಿನಲ್ಲಿ ಬರುವಂತಹ ಕಾರ್ನಿಯಾದ ಅಂಚಿನ ಸುತ್ತಲೂ ಇರುವಂತಹ ಕೊರಾಯ್ಡ್ಗೆ ನಾವು ಏನಂತ ಕರಿತೀವಿ ಅಂದರೆ ಲಿಯಡಿ ಬಾಡಿ ಅಂತೇಳಿ ಕರಿತೀವಿ. ಏನಂದ್ರೆ ಸಿಲಿಯರಿ ಬಾಡಿ ಅಂಥೇಳಿ ಕರಿತೀವಿ. ಸಿಲಿಯರಿ ಬಾಡಿ ಅಂಥೇಳಿ ಕರಿತೀವಿ, ನೆನಪಿಟ್ಕೋಬೇಕು. ಅದೇ ರೀತಿ ಕಣ್ಣಿನ ರೆಪ್ಪೆಗಳು ಸುಮಾರು 99% ಬೆಳಕಿನ ಕಿರಣಗಳನ್ನು ತಡೆಗಟ್ಟುತ್ತವೆ. ಕಣ್ಣಿನ ರೆಪ್ಪೆಗಳು ಏನು ಮಾಡ್ತವೆ ಅಂತ 99% ಬೆಳಕಿನ ಕಿರಣಗಳನ್ನು ನಿಯಂತ್ರಣ ಮಾಡ್ತವೆ. ಅವುಗಳನ್ನು ಓರ್ಬಿಕ್ಯುಲರಿಸ್ ಓಕ್ಯುಲಿ ಮತ್ತು ಲೆವೆಟರಿ ಪ್ಯಾಲ್ಸೇಬ್ರಿ ಎಂಬ ಎರಡು ಸ್ನಾಯುಗಳ ಸಹಾಯದಿಂದ ತೆಗೆಯುವರು ಮತ್ತು ಮುಚ್ಚುವುದನ್ನು ಮಾಡ್ತೈತೆ. ಏನು ಮಾಡ್ತೈತೆ? ಆ ಒಂದು ಎರಡು ಸ್ನಾಯುಗಳಿಂದ ಏನು ಮಾಡ್ತೈತೆ? 99% ಬೆಳಕಿನ ಕಿರಣಗಳನ್ನು ಆ ಎರಡೂ ಸ್ನಾಯುಗಳು ಏನು ಮಾಡ್ತಾವೆ ಅಂದರೆ ತೆರೆಯುವುದು ಮತ್ತು ತೆರೆಯುವುದಾಗಬೇಕದು, ಹಾಗೆ ಮುಚ್ಚುವಂತಹ ಕ್ರಿಯೆಯನ್ನು ಇವು ಮಾಡ್ತವೆ. ಕಣ್ಣುಗುಡ್ಡೆಯ ಮುಂದಿನ ಮೈ ಮತ್ತು ರಪ್ಪೆಯ ಒಳಮೈ ಇವೆರಡರ ಮೇಲೆಯೂ ಎಪಿಥೀಲಿಯಂನಿಂದ ಮಾಡಲ್ಪಟ್ಟಂತಹ ಮ್ಯೂಕಸ್ ಪೊರೆ ಇರ್ತೈತೆ. ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಕಂಜಕ್ಟಿವಾ ಅಂಥೇಳಿ ಕರಿತೀವಿ. ಏನು? ಕಣ್ಣುಗುಡ್ಡೆಯ ಮುಂದಿನ ಮೈ ಮತ್ತು ರೆಪ್ಪೆಯ ಒಳಮೈ ಇವೆರಡರ ಮೇಲಿನ ಎಪಿಥೀಲಿಯಂನಿಂದ ಮಾಡಲ್ಪಟ್ಟಂತಹ ಮ್ಯೂಕಸ್ ಪೊರೆಗೆ ಏನಂತ ಕರೀತಾರೆ ಅಂದರೆ ಕಂಜಕ್ಟಿವ್. ಇಂಪಾರ್ಟೆಂಟ್, ಇವೆಲ್ಲ ಕ್ವಶನ್ಗಳು ಇಂಪಾರ್ಟೆಂಟು, ನೆನ್ಪಿಟ್ಕೋಬೇಕು. ಲ್ಯಾಕ್ರಿಮಲ್ ಗ್ರಂಥಿಗಳು ಕಣ್ಣಿನ ಮೇಲ್ಭಾಗದಲ್ಲಿ ಹೊರಮಗ್ಗಲಿಗೆ ಇರುತ್ತವೆ. ಏನು ಮಾಡ್ತವೆ? ಲ್ಯಾಕ್ರಿಮಲ್ ಗ್ರಂಥಿಗಳು ಕಣ್ಣಿನ ಮೇಲ್ಭಾಗದಲ್ಲಿ ಹೊರಮಗ್ಗಲಿಗೆ ಇರ್ತವೆ. ಇವು ಏನು ಮಾಡ್ತವೆ ಅಂದರೆ ಕಣ್ಣೀರನ್ನು ಸಿದ್ಧಪಡಿಸುತ್ತವೆ. ಇದರಲ್ಲಿ ಲವಣಗಳು, ಮೃದು ಚಾಲಕವಾದಂಥ ಮ್ಯೂಸಿನ್ ಬ್ಯಾಕ್ಟೀರಿಯಾ ನಾಶ ಮಾಡಬಲ್ಲ ಲೈಸೋಜೈಮ್ ಎಂಬ ಎಂಜೈಮ್ ಇರ್ತೈತೆ. ಏನು ಮಾಡ್ತೈತೆ? ಇದು ಮೃದು ಚಾಲಕವಾದಂಥ ಮ್ಯೂಸಿನ್ ಎಂಬ ಬ್ಯಾಕ್ಟೀರಿಯಾ ನಾಶ ಮಾಡಬಲ್ಲಂತಹ ಲೈಸೋಜೈಮ್ ಎಂಬ ಎಂಜೈಮ್ ಇರ್ತೈತೆ ಇಲ್ಲಿ. ಈ ದ್ರವವು ಕಣ್ಣನ್ನು ಯಾವಾಗಲೂ ಏನು ಮಾಡ್ತೈತೆ? ಹಸಿಯಾಗಲು ಮತ್ತು ತಳೆಯುತ್ತಲೂ ಇರುತ್ತದೆ. ಏನು ಮಾಡ್ತೈತೆ? ಇದು ಎಂಜೈಮ್ ಎಂಬ ಗ್ರಂಥಿ ಕಣ್ಣನ್ನು ಯಾವಾಗಲೂ, ನಮ್ಮದು ಕಣ್ಣು ಹಸಿ ಇರ್ತತಾನೆ, ಆ ರೀತಿ ಹಸಿಯಾಗಿರೋದಕ್ಕೆ ಮತ್ತು ತೊಳೆಯೋದಕ್ಕೆ ಏನು ಮಾಡ್ತೀವಿ? ಈ ಎಂಜೈಮ್ ಎಂಬ ಏನು ಮಾಡ್ತೈತೆ? ಬ್ಯಾಕ್ಟೀರಿಯಾ ಒಂಥರ ಕೆಲಸವನ್ನು ಮಾಡ್ತೈತೆ. ಕಣ್ಣೀರು ಹೆಚ್ಚಾದಲ್ಲಿ ಲ್ಯಾಕ್ರಿಮಲ್ ಅಸ್ಥಿಯಲ್ಲಿರುವಂತಹ ಕೊಳವೆಯ ಮೂಲಕ ಮೂಗಿನ ಭಾಗದಲ್ಲಿ ಬರ್ತವೆ. ನಾವು ಯಾವಾಗಾರ ಹತ್ತೀವಿ ಅಂತಂದರೆ ಅವು ಗೊತ್ತಾಗ್ತೈತಿ. ಅಳು ಬಂದಾಗ ಏನು ಮಾಡ್ತದೆ? ಕಣ್ಣೀರಿನಲ್ಲಿ ಹೆಚ್ಚಾದಂಥ ನೀರು ಲ್ಯಾಕ್ರಿಮಲ್ ಅಸ್ಥಿಯಲ್ಲಿರುವಂಥ ಕೊಳವೆಯ ಮೂಲಕ ಏನು ಮಾಡ್ತದೆ? ಮೂಗಿನ ಭಾಗದಲ್ಲಿ ಬರ್ತೈತಿ. ಅವಾಗ ನಾವು ಹತ್ತೀವಿ ಅಂದರೆ ಅವಾಗ ಮೂಗಲ್ಲೂ ಸಹ ನೀರನ್ನು ಬರೋದನ್ನು ನೋಡ್ತೀವಿ. ಅದಕ್ಕೆ ಯಾವುದಪ್ಪ ಕಾರಣ ಅಂದರೆ ಲ್ಯಾಕ್ರಿಮಲ್ ಅಸ್ಥಿಯಲ್ಲಿರುವಂಥ ಕೊಳವೆ ಆಕಾರದ ಮೂಗಿನ ಭಾಗದಲ್ಲಿ ಬರುವಂತಹ ಒಂದು ಅಸ್ಥಿ. ವಿಶಿಷ್ಟ ವಾಸನೆ, ಧೂಳು ಮತ್ತು ಭಾವನೆಗಳಿಂದ ಕಣ್ಣೀರು ಬಹಳ ಪ್ರಮಾಣದಲ್ಲಿ ಬರ್ತೈತಿ. ಯಾಕೆ ಬರುತ್ತಪ್ಪ ನಮ್ಮ ಕಣ್ಣಲ್ಲಿ ನೀರಂದರೆ ವಿಶಿಷ್ಟವಂಥ ವಾಸನೆ ಬಂದಾಗ, ಧೂಳು ಮತ್ತು ಭಾವನೆಗಳಿಂದ ನಮಗೇನಾದರೂ ನೋವಾಗುವಂಥ ಭಾವನೆಗಳು ಉಂಟಾದವು ಅಂದರೆ ಅವಾಗ ಕೂಡ ನಮಗೆ ಕಣ್ಣೀರು ಬರ್ತವೆ. ಹಾಗೆ ಸಂತೋಷದ ಸಮಯದಲ್ಲಿ ಕೂಡ, ಜಾಸ್ತಿ ಸಂತೋಷ ಆದಾಗ ಕೂಡ ನಮಗೆ ಕಣ್ಣೀರು ಬರ್ತವೆ. ಕಣ್ಣನ್ನು ಕ್ಯಾಮರಕ್ಕೂ ರೆಟಿನವನ್ನು ಫಿಲ್ಮಿಗೂ ಹೋಲಿಸುತ್ತಾರೆ. ಕಣ್ಣನ್ನು ಏನು ಮಾಡ್ತಾರೆ? ಕ್ಯಾಮ್ರಕ್ಕೆ, ರೆಟಿನವನ್ನು ಏನು ಮಾಡ್ತಾರಂತೆ? ಫಿಲ್ಮ್ಗೆ ಹೋಲಿಸ್ತಾರಂತೆ. ಕಣ್ಣುಗುಡ್ಡೆ ಹೆಚ್ಚು ಉದ್ದವಾಗುವುದರಿಂದ ಬಿಂಬವು ಚಿತ್ರವು ರೆಟಿನದ ಮುಂದೆ ಬೀಳುವುದರಿಂದ ಸಮೀಪ ದೃಷ್ಟಿ ಅಂತೀವಿ. ನೋಡಿರಿ, ಸಮೀಪ ದೃಷ್ಟಿ ಅಂದ್ರೇನು, ದೂರದೃಷ್ಟಿ ಅಂದ್ರೇನೆಂದರೆ ಕಣ್ಣುಗುಡ್ಡೆಯು ಏನಿದೆ ಹೆಚ್ಚು ಉದ್ದವಾಗಿದೆ. ನಮ್ಮ ಕಣ್ಣುಗುಡ್ಡೆ ಹೆಚ್ಚು ಉದ್ದವಾಗಿದೆ. ಬಿಂಬವು ಚಿತ್ರದ ರೆಟಿನದ ಮೇಲೆ ಬೀಳುವುದರಿಂದ ಆ ಒಂದು ಬಿಂಬ ಚಿತ್ರ ಏನು ಮಾಡ್ತದೆ ಅಂದರೆ ರೆಟಿನದ ಮುಂದೆ ಬೀಳುವುದರಿಂದ ಸಮೀಪ ದೃಷ್ಟಿ ಉಂಟಾಗ್ತೈತೆ.
ಕಣ್ಣು ಉದ್ದ ಆಗಿರೋದರಿಂದ ಚಿತ್ರದ ಬಿಂಬ ಏನು ಮಾಡ್ತೈತೆ ರೆಟಿನಾದ ಮೇಲೆ ಬೀಳ್ತೈತಿ. ಆವಾಗ ನಮಗೆ ಸಮೀಪ ದೃಷ್ಟಿ ಕಂಡುಬರ್ತದೆ, ಅಂದರೆ ಶಾರ್ಟ್ ಸೈಟ್ ಅಂತೇಳಿ ಕರಿತೀವಿ. ಅದಕ್ಕೆ ಅಂತರ್ವಕ್ರ ಲೆನ್ಸ್ ಧರಿಸುವುದರ ಮೂಲಕ ಇದನ್ನು ನಾವು ತಿದ್ದಬಹುದು. ಈ ಸಮೀಪ ದೃಷ್ಟಿ ಹೇಗೆ ತಿದ್ದಬಹುದಪ್ಪ ಅಂದರೆ ನಮಗೆ ಅಂತರ್ವಕ್ರ ಲೆನ್ಸ್ ಧರಿಸುವುದರ ಮೂಲಕ ನಾವು ತಿದ್ದಬಹುದಂತೆ. ಸಮೀಪ ದೃಷ್ಟಿ ದೋಷ ಅಂದರೆ ಸಮೀಪ ಇರುವಂಥ ವಸ್ತುಗಳು ನಮಗೆ ಕಾಣೋದಿಲ್ಲ. ದೂರದೃಷ್ಟಿ ದೋಷ ಅಂದರೆ ದೂರ ಇರುವಂಥ ವಸ್ತುಗಳು ಕಾಣೋದಿಲ್ಲ. ಕನ್ಫ್ಯೂಸ್ ಮಾಡ್ಕೊಬಾರ್ದು ಸಮೀಪ ದೃಷ್ಟಿ ದೂರದೃಷ್ಟಿಗಳು. ಇಲ್ಲಿ ನೋಡ್ರಿ, ಕಣ್ಣಿನ ಗುಡ್ಡೆಯು ಉದ್ದಕ್ಕೆ ಕಡಿಮೆಯಾಗುವುದರಿಂದ ಬಿಂಬವು ಏನು ಮಾಡ್ತದೆ, ಚಿತ್ರವು ರೆಟಿನಾದ ಹಿಂದೆ ಬೀಳ್ತೈತಿ. ಹಿಂದೆ ಬಿದ್ದರೆ ಏನಂತೀವಿ, ಅದಕ್ಕೆ ದೂರದೃಷ್ಟಿ ದೋಷ ಅಥವಾ ದೂರದೃಷ್ಟಿ ದೋಷ ಅಂತೇಳಿ ಕರಿತೀವಿ. ನೋಡ್ರಿ, ಇಲ್ಲಿ ದೂರದೃಷ್ಟಿ ನಾವು ಬಹಿರ್ವಕ್ರ ಲೈನ್ಸ್ ಧರಿಸೋದ್ರಿಂದ ತಿದ್ದಬಹುದು. ಆದರೆ ಸಮೀಪ ದೃಷ್ಟಿ ದೋಷ ಅಂತರ್ವಕ್ರ ಲೈನ್ಸ್ ಧರಿಸೋದ್ರ ಮೂಲಕ ನಾವು ತಿದ್ದುಪಡಿಯನ್ನು ಮಾಡಬಹುದು. ಕಣ್ಣಿನ ಲೆನ್ಸ್ನಲ್ಲಿ ಏನಾಗ್ತದೆ, ದೋಷದಿಂದ ಅಸ್ಟಿಗ್ಯಾಟಿಸಮ್ ಮತ್ತು ವೃದ್ಧ ದೃಷ್ಟಿ ಓಲ್ಡ್ ಸೈಟ್ ಅಂತೇಳಿ ಕರಿತೀವಿ ಕಂಡುಬರ್ತೈತೆ. ಇದರಿಂದ ಕಣ್ಣಿನ ಲೆನ್ಸ್ನಲ್ಲಿ ದೋಷ ಕಂಡು ಬಂದರೆ ಅಸ್ಟಿಗ್ಯಾಟಿಸಮ್ ಎಂಬ ಮತ್ತು ವೃದ್ಧ ದೃಷ್ಟಿ ಕಂಡುಬರ್ತೈತೆ. ಕೆಲವರಿಗೆ ಈರುಳುಗಣ್ಣು ಅಂದರೆ ನೈಟ್ ಬ್ಲೈಂಡ್ನೆಸ್ ಮತ್ತು ವರ್ಣಂಧತೆ ಕೂಡ ಕಂಡುಬರ್ತವೆ. ಕೆಲವರಿಗೆ ಈರುಳುಗಣ್ಣು ಮತ್ತು ವರ್ಣಂಧತೆ ಕಂಡುಬರ್ತೈತಿ. ಒಳಕಿವಿಯಲ್ಲಿ ವೆಸ್ಟಿಬ್ಯೂಲ್ನಲ್ಲಿ ಸ್ಯಾಕ್ಯುಲ್ ಮತ್ತು ಯೂಟ್ರಿಕಲ್ ಎಂಬ 2 ಉಪಘಟಕಗಳು ಕಂಡುಬರ್ತವೆ. ಏನು ಮಾಡ್ತೇವೆ, ಒಳಕಿವಿಯಲ್ಲಿ ವೆಸ್ಟಿಬ್ಯೂಲ್ನಲ್ಲಿ ಸ್ಯಾಕ್ಯುಲ್ ಮತ್ತು ಯೂಟ್ರಿಕಲ್ ಎಂಬ 2 ಉಪವಿಭಾಗಗಳು ಕಂಡುಬರ್ತವೆ. ನಾಲಿಗೆಯನ್ನು ಶ್ಲೇಷ್ಮ ಪೊರೆಯು ಆವರಿಸುತ್ತದೆ. ನಾಲಿಗೆಯಲ್ಲಿ ಯಾವ ಪೊರೆ ಇದೆ ಅಂದರೆ ಶ್ಲೇಷ್ಮ ಪೊರೆ ಇದೆ. ಅದು ಯಾವಾಗಲೂ ಆರ್ದ್ರವಿರುತ್ತದೆ, ಅಂದರೆ ಯಾವಾಗಲೂ ಕೂಡ ಇರ್ತದೆ, ಆರ್ದ್ರ ರೀತಿಯಲ್ಲಿ ಇರ್ತೈತಿ. ನಾಲಿಗೆಯ ಮೇಲ್ಮೈ ಮೇಲೆ ಪ್ಯಾಪಿಲೆ ಎಂಬ ವಿಶಿಷ್ಟ ಅವಯವಗಳು ಕಂಡುಬರ್ತವೆ. ನಾಲಿಗೆಯ ಮೇಲೆ ಪ್ಯಾಪಿಲೆ ಎಂಬ ವಿಶಿಷ್ಟ ಅವಯವ ಕಂಡುಬರ್ತವೆ. ಇವು ನಾಲಿಗೆಯ ಮೂಲದ ಭಾಗದಲ್ಲಿ ದೊಡ್ಡದಾಗಿರುವುದರಿಂದ ಸರ್ಕ್ಯಮ್ ವ್ಯಾಲೆಟ್ ಅಂತೇಳಿ ಕರಿತೀವಿ. ನಾಲಿಗೆಯ ಮಧ್ಯಭಾಗದಲ್ಲಿ ವಿಲ್ಲಿ ಫಾರ್ಮ್ ಎಂಬ ಪ್ಯಾಪಿಲೆಗಳು ಇರ್ತವೆ. ನಾಲಿಗೆಯ ಮಧ್ಯಭಾಗದಲ್ಲಿ ಇರ್ತದೆ ವಿಲ್ಲಿ ಫಾರ್ಮ್ ಎಂಬ ಪ್ಯಾಪಿಲೆಗಳು ಇರ್ತವೆ. ಇವು ನಾಲಿಗೆಯ ಮೇಲಿನ ಸ್ಪರ್ಶ ಜ್ಞಾನವನ್ನು ಮಾಡಿಕೊಳ್ಳುತ್ತವೆ. ಏನು ಮಾಡ್ತೇವೆ, ನಾಲಿಗೆಯ ಮೇಲಿನ ಸ್ಪರ್ಶ ಜ್ಞಾನವನ್ನು ಮಾಡ್ತೇವೆ. ಯಾವುದು, ವಿಲ್ಲಿ ಫಾರ್ಮ್ ಎಂಬ ಪ್ಯಾಪಿಲೆಗಳು. 5, 7, 9ನೇ ಕ್ರೇನಿಯಲ್ ತಂತುಗಳು ನಾಲಿಗೆಯಲ್ಲಿ ರುಚಿಯ ಜ್ಞಾನವನ್ನು ತಂದುಕೊಡುತ್ತವೆ. ಏನು ಮಾಡ್ತೇವೆ, 5 ಮತ್ತು 7, 9ನೇ ಕ್ರೇನಿಯಲ್ ತಂತುಗಳು ಏನು ಮಾಡ್ತವೆ ಅಂದರೆ ನಾಲಿಗೆಯಲ್ಲಿ ರುಚಿಯ ಜ್ಞಾನವನ್ನು ತಂದುಕೊಡ್ತವೆ. 12ನೇ ತಂತುವು ನಾಲಿಗೆಯ ಚಲನೆಗೆ ಪ್ರೇರಣೆ ಕೊಟ್ಟು ಅದನ್ನು ನಿಯಂತ್ರಣ ಮಾಡ್ತೈತಿ. ಕಶೇರುಕ ನರತಂತುಗಳು 31 ಜೊತೆ ದೇಹದಲ್ಲಿ ಇರ್ತವೆ. ಕುತ್ತಿಗೆಯಲ್ಲಿ 8, ಬೆನ್ನಿನಲ್ಲಿ 12, ಸೊಂಟದ 5, ಸೇಕ್ರಲ್ ಅಲ್ಲಿ 5, ಕಾಕ್ಸಿಜಿಯಲ್ನಲ್ಲಿ 1. ಒಟ್ಟು 31 ಯಾವ್ಯಾವು ಅಂತಂದರೆ ಕುತ್ತಿಗೆಯಲ್ಲಿ 8 ಇರ್ತವೆ, ಬೆನ್ನಿನಲ್ಲಿ 12 ಇರ್ತವೆ, ಸೊಂಟದಲ್ಲಿ 5, ಸೇಕ್ರಲ್ನಲ್ಲಿ 5, ಕಾಕ್ಸಿಜಿಯಲ್ನಲ್ಲಿ 1. ಒಟ್ಟು 31 ದೇಹದಲ್ಲಿ ತಂತುಗಳು ಇರ್ತವೆ. ಮೆದುಳು ಮತ್ತು ಕಶೇರುಕ ರಜ್ಜುವಿನ ಸುತ್ತಲೂ ಸೆರಿಬ್ರೋ ಸ್ಪೈನಲ್ ದ್ರವ ಇರ್ತೈತೆ. ಮೆದುಳು ಮತ್ತು ಕಶೇರುಕ ರಜ್ಜುವಿನ ಸುತ್ತಲೂ ಏನಿದೆ, ಸೆರಿಬ್ರೋ ಸ್ಪೈನಲ್ ಎಂಬ ದ್ರವವನ್ನು ಕಂಡುಬರ್ತೈತಿ. ಮೆದುಳಿನ ಮೈಲೆನ್ಸ್ ಪೆಲಾನಿನ ಮುಖ್ಯವಾದ ಭಾಗ ಯಾವುದಂದರೆ ರೆಟಿಕ್ಯುಲರ್ ಫಾರ್ಮೇಷನ್. ಮೆದುಳಿನ ಮೈಲೆನ್ಸ್ ಪೆಲಾನಿನ ಮುಖ್ಯವಾದ ಭಾಗ ಯಾವುದಪ್ಪ ಅಂದರೆ ಅದು ರೆಟಿಕ್ಯುಲರ್ ಫಾರ್ಮೇಷನ್. ಕಾಡೆಟ್ ನ್ಯೂಕ್ಲಿಯಸ್, ಅಮಿಗ್ಡಲಾಯ್ಡ್ ನ್ಯೂಕ್ಲಿಯಸ್, ಕ್ಲಾಸ್ಟ್ರಾಲ್ ಮತ್ತು ಲೆಂಟಿಫಾರ್ಮ್ ನ್ಯೂಕ್ಲಿಯಸ್ ಮೆದುಳಿನ ಬೇಸಲ್ ಗ್ಯಾಂಗ್ಲಿಯ ಇದರಲ್ಲಿದ್ದು ದೈಹಿಕ ಚಲನೆಯ ನಿಯಂತ್ರಣ ಕಾರ್ಯದಲ್ಲಿ ಏನು ಮಾಡ್ತವೆ, ಇವು ಪಾಲ್ಗೊಳ್ತವೆ. ಒಳಕಿವಿಯಲ್ಲಿ 2 ಪ್ರಕಾರದ ಜ್ಞಾನತಂತುಗಳು ಕಂಡುಬರ್ತವೆ. ಏನು, ಒಳಕಿವಿಯಲ್ಲಿ 2 ಪ್ರಕಾರದ ಜ್ಞಾನತಂತ್ರಗಳು ಕಂಡುಬರ್ತವೆ. ಒಂದು ವೆಸ್ಟಿಬ್ಯೂಲ್ ಮತ್ತು ಫೆಮಿಸ್ಟ್ರೋಕಲರ್ಸ್. ಹಾಗೆ ಇದು ಒಂದು 2 ಸೇರಿ ಒಂದೇ, ವೆಸ್ಟಿಬ್ಯೂಲ್ ಮತ್ತು ಫೆಮಿಸ್ಟ್ರೋಕಲ್ಸರ್ ಒಂದು ಕಾಕ್ಲಿಯ, 2 ಕೂಡ ಒಳಕಿವಿಯಲ್ಲಿ 2 ಪ್ರಕಾರಗಳು ತಂತುಗಳು ಕಂಡುಬರ್ತವೆ. ಕೇಳ್ಬೋದು ಅವ್ರ ಎಕ್ಸಾಮ್ಗೆ, ಒಳಕಿವಿಯಲ್ಲಿ ಕಂಡುಬರುವ 2 ಪ್ರಕಾರದ ಜ್ಞಾನತಂತುಗಳು ಯಾವ್ಯಾವು ಅಂದರೆ ವೆಸ್ಟಿಬ್ಯೂಲ್ ಮತ್ತು ಫೆಮಿಸ್ಟ್ರೋಕಲರ್ ಹಾಗೆ ಕಾಕ್ಲಿಯ, 2 ಏನು ಮಾಡ್ತವೆ, ಒಳಕಿವಿಯಲ್ಲಿ ಕಂಡುಬರುವಂತಹ ಜ್ಞಾನತಂತ್ರಗಳಾಗಿವೆ.
ಇವಾಗ ಗಮನಿಸಬೇಕಾದ ಅಂಶಗಳು ಮುಗಿದು ಇವಾಗ ಮುಖ್ಯವಾದಂಥ ಪ್ರಶ್ನೆಗಳು. ಇದು ವೆರಿ ವೆರಿ ಇಂಪಾರ್ಟೆಂಟು. ಸಾಮಾನ್ಯ ಮನುಷ್ಯನ ಪುರುಷರ ಮೆದುಳಿನ ತೂಕ ಅಂದರೆ ಸಾಮಾನ್ಯ ವಯಸ್ಕ ಪುರುಷನ ಮೆದುಳಿನ ತೂಕ ಎಷ್ಟಂತಂದರೆ 14 ಗ್ರಾಮ್ ಇರ್ತದೆ. ನಾಲಿಗೆಯಲ್ಲಿ ಇರುವ ಒಟ್ಟು ಭಾಗಗಳು ಅಂದರೆ 6. ಯಾವ್ಯಾವ ನಾಲಿಗೆಯಿರುವ ಒಟ್ಟು ಭಾಗಗಳು? ಇಲ್ಲೇನು ಬರ್ತೈತೆ? ಉಪ್ಪು, ಇಲ್ಲಿ ಸ್ವೀಟು ಸಿಹಿ ಕಡೆ ಬರ್ತೈತೆ, ಇಲ್ಲಿ ಹುಳಿ, ಇಲ್ಲಿ ಕಹಿ. ನೋಡಿರಿ, 1 2 3 4 5 ಅದವಲ್ಲ 6 ಇರಬೇಕು, 6 ಕಂಡು ಬರಬೇಕು. ನೋಡಿರಿ, ನಾಲಿಗೆಯ ಮುಂಭಾಗವನ್ನು ಹೀಗೆಂತ ಕರೀತಾರೆ ಅಂದರೆ ಜೀವಾಗ್ರ ಅಂತೇಳಿ ಕರಿತೀವಿ. ನಾಲಿಗೆಯ ಮುಂಭಾಗವನ್ನು ಜೀವಾಗ್ರ ಅಂಥೇಳಿ ಕರೀತಾರೆ. ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದಂದರೆ ಮುಮ್ಮೆದುಳಿನ ಮಹಾಮಸ್ತಿಷ್ಕ. ಅದೇನು ಮೆದುಳಿನ ದೊಡ್ಡ ಭಾಗ. ಬೂದು ವಸ್ತು ಇರುವುದು ಯಾವುದಪ್ಪ ಅಂದರೆ ಅದು ಮೆದುಳು. ಸರಿ ಹುಟ್ಟಿನ ವಸ್ತು ಹೀಗೆ ಕರೆಯುವರು ಏನಂದರೆ ಬೇಸ್ಮೆಂಟ್ ಮೆಂಬ್ರೇನ್ ಅಂತೇಳಿ ಕರಿತೀವಿ. ಮಾನವನ ಮೆದುಳಿನ ಮಣಿಸರದಲ್ಲಿರುವಂತಹ ವ್ಯಾಸೋಮೋಟರ್ ಕೇಂದ್ರವು ನಿಯಂತ್ರಿಸುವುದು ಅಂದರೆ ಉಷ್ಣತಾ ನಿಯಂತ್ರಣ. ದೇಹದ ಯಾವ ಭಾಗದಲ್ಲಿ ಬೂದು ಬಣ್ಣದ ವಸ್ತು ಹೆಚ್ಚು ಆಕಾರದಲ್ಲಿರುವುದು ಅಂದರೆ ಮೆದುಳು ಬಳ್ಳಿ. 2 ನರಕೋಶಗಳು ಕೂಡುವ ಸ್ಥಳದಲ್ಲಿನ ಸಣ್ಣ ಪ್ರದೇಶ ಏನಂತೀವಿ ಅಂದರೆ ಸಿನಾಪ್ಸಿಸ್ ಅಂತೇಳಿ ಕರಿತೀವಿ. 2 ನರಕೋಶಗಳು ಕೂಡುವ ಸಣ್ಣ ಪ್ರದೇಶ ಸಿನಾಪ್ಸಿಸ್. ಗ್ಲುಕೋಮಾ ರೋಗ ಗ್ಲುಕೋಮಾ ರೋಗ ಮನುಷ್ಯನ ದೇಹದಲ್ಲಿರುವ ಈ ಅಂಗಕ್ಕೆ ಬರುವ ಕಾಯಿಲೆ ಯಾವುದಂದರೆ ಗ್ಲುಕೋಮಾ ಎಂಬುದು ಕಣ್ಣಿಗೆ ಬರ್ತೈತೆ. ಮನುಷ್ಯನಿಗೆ ಹತ್ತಿರವಾದಂತಹ ಪ್ರಕ್ರಿಯೆಗಳು ನಡೆಯುವ ಶರೀರದ ಭಾಗ ಯಾವುದಂದರೆ ಅದು ಮೆದುಳು. ದೇಹದ ಚಲನೆಗೆ ನೆರವಾಗಿರುವ ಮೆದುಳಿನ ಭಾಗ ಎಂದರೆ ಹಿಮ್ಮೆದುಳು. ನರ ಕಣಗಳಿಂದ ತುಂಬಿರುವ ಮೆದುಳಿನ ಬೂದು ಬಣ್ಣದ ಭಾಗ ಎಂದರೆ ಹೊದಿಕೆ. ಒಬ್ಬ ಮನುಷ್ಯನ ಮೆದುಳಿನಲ್ಲಿ ಎಷ್ಟು ಮಿಲಿಯನಷ್ಟು ನರಕಣಗಳಿವೆ ಅಂದರೆ 900. ಶರೀರದ ವಿವಿಧ ಸ್ನಾಯುಗಳನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಅಂದರೆ ಮುಮ್ಮೆದುಳು. ಇದೇನು ಮಾಡ್ತದೆ? ಶರೀರದ ವಿವಿಧ ಸ್ನಾಯುಗಳನ್ನು ನಿಯಂತ್ರಣ ಮಾಡ್ಕೊಳ್ತೈತೆ. ಮಾನವನ ವಿವೇಕ ಮತ್ತು ಸ್ವಬುದ್ಧಿಗೆ ಕಾರಣವಾದಂಥ ಮೆದುಳಿನ ಕ್ಷೇತ್ರ ಏನಂದರೆ ಶಾಂತ ಕ್ಷೇತ್ರ. ಕಣ್ಣಿನಲ್ಲಿ ಉಂಟಾಗುವ ಬಿಂಬಗಳು ವಸ್ತುಗಳ ಕಲ್ಪನೆಯನ್ನು ಮೆದುಳಿಗೆ ಸಾಗಿಸುವುದು ಯಾವುದಂದರೆ ದೃಷ್ಟಿ ನರಗಳು. ನಿದ್ರೆ ಮತ್ತು ಎಚ್ಚರದ ಸ್ಥಿತಿಯಲ್ಲಿ ನರಗಳಲ್ಲಿ ಹರಿಯುತ್ತಿರುವ ವಿದ್ಯುತ್ ತರಂಗ ಅಂದರೆ ಅಲ್ಪ ತರಂಗ. ಕಾರ್ನಿಯವು ಕಪ್ಪಾಗಿ ಮತ್ತು ಕಂದು ಬಣ್ಣವಾಗಿ ಕಾಣಲು ಕಾರಣವಾದಂಥ ಭಾಗ ಅಂದರೆ ಅಕ್ಷಿಪಟಲ. ಹಗಲುಗನಸು ಕಾಣುತ್ತಾ ಓದುವಾಗ ವಿಶ್ರಾಂತಿ ತೆಗೆದುಕೊಳ್ಳುವ ತಂತು ಯಾವುದಂದರೆ ಸಿಲಿಯರಿ ತಂತುಗಳು. ಪಾಪೆಯು ಪಾರದರ್ಶಕ ಕಿಟಕಿ ಯಾವುದಂದರೆ ಪಾರದರ್ಶಕ ಪಟಲ. 5 ವರ್ಷಗಳ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಕಣ್ಣಿನ ಕಾಯಿಲೆ ಯಾವುದಂದರೆ ಕಣ್ಣಿನ ಕ್ಯಾನ್ಸರ್. ಒಂದು ನಿಮಿಷಕ್ಕೆ ಕಣ್ಣಿನ ರೆಪ್ಪೆ ಬಡಿತ ಎಷ್ಟು ಸರಿ ಬಡ್ಕೋತದೆ ಅಂದರೆ ಅದು 20 ಸಲ ಬಡ್ಕೋತೈತೆ. ಕಾರ್ನಿಯಾ ಬದುಕಲಿ ಆಹಾರ ಅಂಶಗಳನ್ನು ಒದಗಿಸುವ ನಾಳಗಳು ಅಂದರೆ ರಕ್ತನಾಳಗಳು. ತಾರಕಿಯ ಮತ್ತೊಂದು ಹೆಸರು ಕರೀಸ್. ಕಣ್ಣಿನಲ್ಲಿ ಪಾಪೆ ಇರುವ ಭಾಗ ಎಂದರೆ ಬಿಳಿ ಪದರು. ಮಸೂರವು ಬೆಳಕನ್ನು ಸಂಯೋಜಿಸಿ ಕೇಂದ್ರೀಕರಿಸುವ ಭಾಗ ಎಂದರೆ ಅಕ್ಷಿಪಟಲ. ಕಣ್ಣಿನ ಒಳಗಿನ ಅಕ್ಷಿಪಟಲಕ್ಕೆ ಆಹಾರ ಮತ್ತು ಆಮ್ಲಜನಕವನ್ನು ಒದಗಿಸುವ ಭಾಗ ಎಂದರೆ ಕೊರೈಡಲ್. ಮಸೂರವನ್ನು ತನ್ನ ಸ್ಥಾನದಲ್ಲಿ ಸರಿಯಾಗಿ ಹಿಡಿದಿರುವ ಭಾಗ ಎಂದರೆ ಸಿಲಿಯರಿ ಬಾಡಿ. ಕಿವಿಯ ಒಳಗೆ ಕೆಲವು ಕೀಟಗಳು ಹೋದಾಗ ಏನು ಮಾಡಬೇಕು ಅಂತಂದರೆ ಉಪ್ಪು ನೀರು ಹಾಕಬೇಕು. ನೋಡಿ, ಇದು ಇಂಪಾರ್ಟೆಂಟು. ಇದು ನಾವು ಮನೆ ಮದ್ದಾಗಿ ಬಳಸ್ಕೋಬೋದು. ಏನು ಕಿವಿಯ ಒಳಗೆ ಕೀಟಗಳು ಏನಾದರೂ ಸೇರಿಕೊಂಡಾಗ ಉಪ್ಪು ನೀರು ಹಾಕಿದ್ರೆ ಬರ್ತೈತಂತೆ. ಕಿವಿಯ ಸೋರಿಕೆಯಿಂದ ಕಿವಿಯ ಮೇಲೆ ಬೀರುವ ಪ್ರಭಾವ ಅಂದರೆ ತಮಟೆಯಲ್ಲಿ ತೂತು ಉಂಟಾಗ್ತೈತೆ. ಕಿವಿ ಸೋರಿಕೆ ಆಗ್ತದೆ, ತಮಟೆಗೆ ತೂತಾಗಿದೆ ಅಂತ ಅರ್ಥ. ರಿಂಗ ಕಿವಿಗಳ ಸಂಖ್ಯೆ ಎಷ್ಟಂದರೆ 3. ವಾನಿಯರ್ಸ್ ಕಾಯಿಲೆ ಲಕ್ಷಣ ಅಂದರೆ ತಲೆ ಸುತ್ತುವುದು. ನಾಲಿಗೆಯ ಮಧ್ಯಭಾಗವನ್ನು ಏನಂತ ಕರಿತೀವಿ? ಮಧ್ಯ ಜೀವನ ಅಂತೇಳಿ ಕರಿತೀವಿ. ರಾತ್ರಿ ಕುರುಡು ಉಂಟಾಗುವುದು ಎ ಜೀವಸತ್ವದಿಂದ, ಬಿ ಜೀವಸತ್ವದಿಂದ ಬೇರೆ ಬೇರೆ, ಸಿಯಿಂದ ಸ್ಕರ್ವಿ, ಡಿಯಿಂದ ರಿಕೆಟ್ಸ್. ನಮ್ಮ ದೇಹದಲ್ಲಿ ಅತ್ಯಂತ ಉದ್ದವಾದ ಅಂಗಾಂಶ ಯಾವುದಂದರೆ ನರಾಂಗಾಂಶ. ಮೆದುಳು ಬೆಳ್ಳಿಯ ಉದ್ದ 46 ಸೆಂಟಿಮೀಟರ್. ನರವ್ಯೂಹದಲ್ಲಿರುವಂತಹ ಮುಖ್ಯವಾದಂಥ ಅಂಗ ಯಾವುದಂದರೆ ಮೆದುಳು. ಕಣ್ಣಿನ ಆರೋಗ್ಯದಲ್ಲಿ ಮುಖ್ಯವಾದ ಪಾತ್ರ ವಹಿಸುವ ವಿಟಮಿನ್ ಯಾವುದಂದರೆ ಎ ವಿಟಮಿನ್. ನರ ಅಂಗಾಂಶದ ರಚನೆ ಹೀಗೆ ಮತ್ತು ಕ್ರಿಯೆಯ ಮೂಲ ಘಟಕ ಅಂದರೆ ನ್ಯೂರಾನ್. ದೇಹದ ಸಮತೋಲನವನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಅಂದರೆ ಅನುಮಸ್ತಿಷ್ಕ. ದೇಹದ ಉಷ್ಣತೆಯನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಅಂದರೆ ಡಿವೈನ್ ಸೆಫಲನ್ ಹೈಪೋಥಲಮಸ್. ಇದೇನು ಮಾಡ್ತದೆ? ದೇಹದ ಉಷ್ಣತೆಯನ್ನು ನಿಯಂತ್ರಿಸುವಂಥ ಮೆದುಳಿನ ಭಾಗ ಇದೆ. ಇವಾಗ ಸಂವೇದನೆಯನ್ನು ನಿರ್ವಹಿಸುವ ಅಂಗಾಂಶ ಅಂದರೆ ನರಾಂಗಾಂಶ.
ಹಾಗೂ ಕಣ್ಣಿನ ಹೊರ ಆವರಣ ಬಿಳಿಯ ಕವಚ ಅಂತಂದರೆ ಅದು ಸ್ಕ್ಲೀರಾ. ಕಣ್ಣಿನ ವ್ಯಾಸ ಇಷ್ಟಂದರೆ 24 mm. ಕಣ್ಣು ಗುಡ್ಡೆಯ ಒಳಗಿನ ಆವರಣಕ್ಕೆ ಏನಂತ ಕರಿತೀವಿ, ರೆಟಿನಾ ಅಂತೇಳಿ ಕರಿತೀವಿ. ಕಣ್ಣಿನ ಮುಂಭಾಗದಲ್ಲಿರುವ ರಂಧ್ರ ಯಾವುದಂದ್ರೆ ಪಾಪೆ. ಮನುಷ್ಯನಲ್ಲಿ ಅತಿ ಚಿಕ್ಕ ಸ್ನಾಯು ಇರುವುದು ಅಂದರೆ ಕಣ್ಣು. ಚಿಕ್ಕ ಸ್ನಾಯು ಇರುವುದು ಎಲ್ಲಿ ಅಂತ ಕೇಳಿದ್ರೆ ಕಣ್ಣಿನಲ್ಲಿ. ಮೆದುಳಿನ ಆಜ್ಞೆಗೆ ಒಳಪಡದ ಕೇಂದ್ರ ವ್ಯೂಹದ ಭಾಗ ಯಾವುದಂದರೆ ಅದು ಮೆದುಳು ಬಡಿ. ಇದೇನು ಮಾಡಲ್ಲ, ಮೆದುಳಿನಲ್ಲಿ ನಡೆಯುವಂಥ ಯಾವುದೇ ಆಜ್ಞೆಗೆ ಅದು ಪ್ರತಿಕ್ರಿಯೆ ನೀಡೋದಿಲ್ಲ. ಇವೆಲ್ಲ ವೆರಿ ಇಂಪಾರ್ಟೆಂಟು. ನಾವು ಅದು ಥಿಯರಿ ಬಿಡಿಸ್ಕೊಂಡು ಆಮೇಲೆ ಇವು MCQ ಬಿಡಿಸಿದ್ರೆ ನಮಗೆ ಏನಾಗ್ತೈತಿ, ಈ ಪ್ರಶ್ನೋತ್ತರಗಳು ಬಿಡಿಸಿದ್ರೆ ಯೂಸ್ ಆಗುತ್ತೆ. ಯಾರೆಲ್ಲ ದೈಹಿಕ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊತಿದ್ರು ಅವರು ಈ ಒಂದು ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.